ದೇವರಾಜೇಗೌಡರು ಹೇಳ್ತಿರೋದು ನೋಡಿದ್ರೆ ಹಾಸನದ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ರೇವಣ್ಣ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತು ಸರ್. ಸರ್ ಯಾರು ಮಾತಾಡಲ್ಲ ಜನ. ಸರ್ ಯಾರು ಮುಂದೆ ಬತ್ತಲ್ಲ ಸರ್, ನೀವು ಕ್ಯಾಮ್ರಾ ಬಿಟ್ಟು ಡೈರೆಕ್ಟ್ ಮಾತಾಡ್ಸಿ ಎಲ್ಲ ಹೇಳ್ತಾರೆ. ಕ್ಯಾಮ್ರಾ ಸೈಡಿ ಮಡಿಗೆ ಕೇಳಿಸಿ ಎಲ್ಲ ಹೇಳ್ತಾರೆ. ಎಲ್ಲ ಕ್ಯಾಮ್ರಾ ಹಿಡ್ಕೊಳ್ಳಿ ಸ್ಟಾಪ್ ಆಯ್ತದೆ. ಯಾಕೆಂದ್ರೆ ಅವರಿಂದ ಬಚಾವಾಗಿ ಬರೋಕೆ ಯಾರ ಕೈಲೂ ಆಗ್ತಿಲ್ಲ. ಎಸ್, ಮತ್ತೊಂದ್ಸಲ ನಾನು ಹಿಂದಕ್ಕೆ ಹೋಗ್ತೀನಿ. ಯಾರು ಈ ದೇವರಾಜೇಗೌಡರು? ಯಾರು ಸರ್? ನಾನು ಸಾಮಾನ್ಯ ವ್ಯಕ್ತಿ. ನಾನಲ್ಲಿ ಅವ್ರ ಊರು ಪಕ್ಕ ಊರ್ನೇ. ಎಷ್ಟು ಕಿಲೋಮೀಟರ್ ಅವ್ರಿಗೆ ನಿಮ್ಗೂ? 1.5 ಕಿಲೋಮೀಟ್ರು. ಅವ್ರ ಹುಟ್ಟೂರ್ಗೂ ನನಗೂ 1.5 ಕಿಲೋಮೀಟ್ರು. ನನ್ನ ಪಕ್ಕದ ಕುಡಿಬೇಕು ಮನೆ ಹತ್ರ ಹೋಗ್ಬೋದು ನೀವು ಅಷ್ಟತ್ರ, ಅಂದ್ರೆ ಇಬ್ರಿಗೂ ಮನೆ ಹತ್ರ ಅಂದ್ರೆ ಸ್ವಲ್ಪ ವಾಕಬಲ್ ಮಧ್ಯ ಒಂದು ಶಾಲೆ ಇದೆ, ನವೋದಯ ಶಾಲೆ ಅಂತ ಇದೆ. ಅಲ್ಲಿ ಒಂದು ಸಣ್ಣದೊಂದು ವಾಕಬಲ್ ಡಿಸ್ಟೆನ್ಸ್ ತರ ಹೋಗ್ಬೋದು ನಮ್ಗೆ ಅವ್ರ ಊರಿಗೆ. ಬಟ್ ಅವ್ರು ಯಾರು ಆ ಊರಲ್ಲಿ ವಾಸ ಇಲ್ಲ. ಅವ್ರು ಊರು ಖಾಲಿ ಮಾಡಿ ಬೇರೆ ಪಡೋಲಿಪ್ಪೆ ಅಂತ ಬೇರೆ ಕಡೆ ಇದ್ದಾರೆ ಅವರು. ಅದು ಕೂಡ ಹೆಸರಿ ಮಾತ್ರ ಅಷ್ಟೇ, ಓಟ್ ಎಲೆಕ್ಷನ್ ಓಟ್ಗೆ ಅಷ್ಟೇ ಮಡಿಕೊಂಡ್ರಲ್ಲಿ. ಮಿಕ್ಕಿದ ವಾಸ ಒಣೇಶ್ವರ ಮತ್ತೆ ಹಾಸನ ಅವ್ರದ್ದು. ಈ ಸಿಟ್ಟು, ಈ ಸೆಡವು, ಈ ಕೋಪ ಖಂಡಿತ ನಂಗೆ ಸಿಟ್ಟಿಲ್ಲ. ಸಿಟ್ಟಿಲ್ಲ? ಅವ್ರ ಮೇಲೆ ಸಿಟ್ಟಿಲ್ಲ. ಇವತ್ತು ಅವ್ರ ಪ್ರೀತಿ ನೋಡ್ತೀನಿ ಸರ್. ನನಗೆ ರಾಜಕೀಯ ವೈರಿಗಳು ಅಷ್ಟೇ ಅವರಲ್ಲಿ. ವೈಯಕ್ತಿಕವಾಗಿ ನನ್ನ ಗುರಿ ಏನಂತಂದ್ರೆ ಅವ್ರನ್ನ ಫಸ್ಟು ಮನುಷ್ಯರು ಮಾಡ್ಬೇಕು. ನಾನು ಈ ಸಮಾಜಕ್ಕೆ ಮಾನವರಾಗಿ ಬದುಕಬೇಕು. ಅವರು ನೀವು ರೇವಣ್ಣ ಫ್ಯಾಮಿಲಿನ ಮನುಷ್ಯರಾಗಿ ಮಾಡಬೇಕು, ರೇವಣ್ಣ ಫ್ಯಾಮಿಲಿ ಅವ್ರನ್ನ ಮಾನವರನ್ನಾಗಿ ಮಾಡಬೇಕು ಅಂದ್ರೆ ಏನು ರಾಕ್ಷಸರ? ಖಂಡಿತ. ಇವತ್ತು ಅವರು ಕನ್ನಡಿ ಮುಂದೆ ಅವ್ರು ನಿಂತ್ಕೊಂಡು ನೋಡಿದ್ರಲ್ಲಿ ಅವ್ರ ರಾಕ್ಷಸ ಗುಣಗಳು ಅವರಿಗೆ ಮುಂದೆ ಬರ್ತದೆ. ಈಗ ಅಲ್ಲಿ ಸರ್ ಯಾರು ಉಳಿದಿಲ್ಲ. ಯಾವ ಅಧಿಕಾರಿ ನಮ್ಮ ಹಾಸನ ಜಿಲ್ಲೆ ಬಂದಿರೋಂಥವ್ನು ನಗನಗ್ತಾ ಅವನು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ ಒಬ್ಬನ ತೋರಿಸಿ ನನಗೆ. ಯಾವ ಅಧಿಕಾರಿ ನಮ್ಮ ಹಾಸನ ಜಿಲ್ಲೆ ಬಂದು ರಿಟೈರ್ಡ್ ಆಗಿರೋಂಥ ವ್ಯಕ್ತಿ ಇವತ್ತು ನಾನು ನಿಮ್ಮದೇ ರಿಟೈರ್ಡ್ ಆಗಿರೋಂಥ ಒಬ್ಬನ ತೋರಿಸಿ ನಾನು ಅವ್ರ ಮನೇಲಿ ಒಂದು ತಿಂಗಳು ಜೀತ ಮಾಡ್ತೀನಿ. ನಾನು ತೋರಿಸಿ ಯಾವ ಅಧಿಕಾರಿ. ಹಾಸನಕ್ಕೆ ಕಾಲಿಟ್ಟ ಪ್ರತಿ ಅಧಿಕಾರಿಗೂ ಟಾರ್ಚರ್ ಕೊಟ್ಟವ್ರ? ಖಂಡಿತ. ಅದು ಬೇರೆ ಹಲವಾರು ಮಾರ್ಗಗಳಿರ್ಬೋದು ಅಲ್ಲಿ. ಒಂದು ಅವ್ರು ಹೇಳ್ದಂಗೆ ಕಾಂಪ್ರಮೈಸ್ ಆಗಬೇಕು.